ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಮಿಸೈಲ್ ಒಂದನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಮಿಸೈಲ್ ಒಂದನ್ನು ನಿಷ್ಕ್ರಿಯಗೊಳಿಸಿರುವಂತಹ ನಮ್ಮ ಸೇನೆ ಕ್ಷಿಪಣಿಯನ್ನ ನಿಷ್ಕ್ರಿಯಗೊಳಿಸಿದೆ ಭದ್ರತಾ ಪಡೆಗಳು. ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಕಡೆಯಿಂದ ಬಂದಂತಹ ಒಂದು ಮಿಸೈಲ್ ಅದನ್ನ ಸದ್ಯಕ್ಕೆ ನಿಷ್ಕ್ರಿಯಗೊಳಿಸಿದ್ದಾರೆ. ಸೊ ಮಿಸೈಲ್ ನಿಷ್ಕ್ರಿಯಗೊಳಿಸ್ತಾ ಇರುವಂತಹ ವಿಡಿಯೋ ಕೂಡ ಸೆರೆ ಸಿಕ್ಕಿದೆ. ಅಂದ್ರೆ ನಿನ್ನೆ ಮತ್ತೆ ಗುಂಡಿನ ದಾಳಿ ನಡೆದಿತ್ತು, ಮಿಸೈಲ್ಗಳ ಅಟ್ಯಾಕ್ಸ್ ಆಗಿತ್ತು. ಆ ಸಂದರ್ಭದಲ್ಲಿ ಅದನ್ನ ನಿಷ್ಕ್ರಿಯಗೊಳಿಸಿರುವಂಥದ್ದು. का गुबार काफी ऊंचा उठता हुआ आपको नजर आ रहा होगा और जो मिसाइल यहाँ पर पाकिस्तान की तरफ से हमला किया गया था, जिसका बड़ा हिस्सा बड़ौत गांव में गिरा हुआ था, उसे सेना के द्वारा डिफ्यूज किया जा चुका है। जोरदार धमाका 4:30 बजे इस वक्त जोरदार धमाका आप देख सकते हैं और ये मिसाइल जो थी ये डिफ्यूज हो चुकी है। 4:30 बजे इस वक्त जोरदार धमाका आप देख सकते हैं और ये मिसाइल जो थी ये डिफ्यूज हो चुकी है और आप देख सकते हैं कि धुएं का गुबार काफी ऊंचा उठता हुआ आपको नजर। ಇನ್ನು ಅಮೃತಸರದ ಮಜಿತಾ ಪ್ರದೇಶದಲ್ಲಿ ಕೂಡ ಮಿಸೈಲ್ ಅವಶೇಷಗಳು ಪತ್ತೆಯಾಗಿವೆ. ಜಿತುವಾಡ್ ಗ್ರಾಮದ ರೈತನ ಹೊಲದಲ್ಲಿ ಬಿದ್ದಿರುವಂತಹ ಅವಶೇಷಗಳು. ಕ್ಷಿಪಣಿಯ ಅವಶೇಷಗಳನ್ನು ಈಗ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡೋದಕ್ಕೆ ಅದನ್ನು ರವಾನೆ ಮಾಡಿದ್ದಾರೆ. ನೋಡಿ, ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮಿಸೈಲ್ನ ಅವಶೇಷಗಳು ಪತ್ತೆಯಾಗಿರುವಂಥದ್ದು ಅಮೃತಸರದ ಮಜಿತಾ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಅಲ್ಲಿ ಒಬ್ಬ ಜಿತುವಾಡ್ ಅನ್ನುವಂಥ ಒಬ್ಬ ಗ್ರಾಮದ ರೈತರು, ಆ ರೈತರ ಒಂದು ಹೊಲದಲ್ಲಿ ಪತ್ತೆಯಾಗಿರುವಂಥ ಮಿಸೈಲ್ನ ಅವಶೇಷಗಳು. ಪಾಕಿಸ್ತಾನದ ಕಡೆಯಿಂದ ತೂರಿ ಬಂದಂಥ ಒಂದು ಮಿಸೈಲನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಗಾಳಿಯಲ್ಲೇ ಏನು ಹೊಡೆದುರುಳಿಸ್ತು, ಅದರ ಅವಶೇಷಗಳು ಅಲ್ಲಲ್ಲಿ ಬಿದ್ದಿವೆ. ಅದನ್ನು ಈಗ ಎತ್ಕೊಂಡು ಪರಿಶೀಲನೆಗೆ ಅಂಥೇಳಿ ರವಾನೆ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದೆಲ್ಲವೂ ಕೂಡ ಒಂದು ರಿಸರ್ಚ್ ಒಂದು ಭಾಗ ಆಗುತ್ತೆ. ಎಲ್ಲಿ ಇದನ್ನು ನಿರ್ಮಿಸಿದ್ರು, ಯಾರು ಇವರಿಗೆ ನೆರವನ್ನು ನೀಡ್ತಾ ಇದ್ದಾರೆ, ಇದರ ಒಂದು ಪರಿಣಾಮ ಹೇಗಿರ್ತಾ ಇತ್ತು, ಅಕಸ್ಮಾತ್ ಇದೇನಾದರೂ ಸಿವಿಲ್ ಏರಿಯಾದ ಮೇಲೆ ಏನಾದರೂ ಬಿದ್ದಿದ್ರೆ, ಜನವಸತಿ ಪ್ರದೇಶದ ಮೇಲೆ ಏನಾದರೂ ಬಿದ್ದಿದ್ರೆ ಇದಕ್ಕೆ ಎಷ್ಟು ಒಂದು ಹಾನಿ ಮಾಡಬಹುದಾಗಿತ್ತು, ಇದರ ಪರಿಣಾಮ ಏನಾಗ್ತಿತ್ತು, ಇದೆಲ್ಲವನ್ನು ಕೂಡ ಸ್ಟಡಿ ಮಾಡೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಅವಶೇಷಗಳನ್ನು ಕೂಡ ಈಗ ಎತ್ಕೊಂಡು ಅದನ್ನು ತೆರವುಗೊಳಿಸೋದು, ಆಯಾ ಜಾಗದಲ್ಲಿ ಬಿದ್ದಿರುವಂಥ ಒಂದು ಅವಶೇಷಗಳನ್ನು ತೆರವುಗೊಳಿಸಿ ಅದನ್ನು ವಶಕ್ಕೆ ಪಡೆದು ನಂತರ ಪರಿಶೀಲನೆಗೆ ಕಳಿಸುವಂಥ ಒಂದು ಕೆಲಸಗಳು ಆಗ್ತಾ ಇವೆ.